1936ನಲ್ಲಿ ಒಂದು ಕೇಸ್ ಆಗುತ್ತೆ ಕಾಶಿನಲ್ಲಿ. ಓಕೆ. ಅದು 5 ಜನ ಇವಾಗ ಆಗತ್ತಲ್ಲ, ಮಸ್ಜಿದ್ ಒಳಗೆ ನಮಾಜ್ ಮಾಡ್ದಿರ ಫುಲ್ ಹೊರಗಡೆ ಎಲ್ಲ ಮಾಡೋದು, ಈ ದೇವಸ್ಥಾನದೊಳಗೆಲ್ಲ ಬಂದು ನಮಾಜ್ ಮಾಡೋಕ್ಕೆ ಇದು ಮಾಡೋದು, ಅದನ್ನು ಬ್ರಿಟಿಷ್ ಸರ್ಕಾರ ಪ್ರತಿಬಂಧ ಹಾಕುತ್ತೆ. ನೀವು ನಿಮ್ಮ ನಮಾಜ್ ಏನಿದೆಯೋ ಅದರೊಳಗೆ ಮಾಡ್ಕೋಬೇಕು, ಮಸ್ಜಿದ್ ಒಳಗೆ, ಹೊರಗಡೆ ಎಲ್ಲ ಮಾಡಿಕೊಂಡ್ರೆ ಅದು ನಿಮ್ಗೆ ಅಲೌಡ್ ಇಲ್ಲ ಅಂತ. ಅದರ ವಿರೋಧಕ್ಕೆ 5 ಮುಸಲ್ಮಾನ್ ಯುವಕರು, ದೀನ್ ಮೊಹಮ್ಮದ್ ಅನ್ನೋನು, ಅವ್ರ ಜೊತೆ ಒಂದು 5 ಜನ ಕೇಸ್ ಹಾಕ್ತಾರೆ ಬ್ರಿಟಿಷ್ ಗೌರ್ಮೆಂಟ್ ಮೇಲೆ, ನಮ್ಮ ಹಕ್ಕು ಅದು ನಾವು ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ. ಸೊ ಅದು ಒಂದು ಕೇಸ್ ಓಪನ್ ಆಗುತ್ತೆ ದೊಡ್ಡದಾಗಿ. ಅದ್ರದ್ದು ತನಿಖೆ ಆದಾಗ ನಾನು ಹೇಳಿದ್ದಷ್ಟು ಐತಿಹಾಸಿಕ ಸತ್ಯ ಎಲ್ಲ ಹೊರಗಡೆ ಆ ಕೋರ್ಟ್ನಲ್ಲಿ ಬರುತ್ತೆ. ಆವಾಗ ಬ್ರಿಟಿಷ್ ಜಡ್ಜ್ ಏನು ಹೇಳ್ತಾನೆ ಅಂದರೆ 2 ಇಂಪಾರ್ಟೆಂಟ್ ಥಿಂಗ್ಸ್ ಅವ್ರು ಹೇಳ್ತಾರೆ ಬ್ರಿಟಿಷ್ ಜಡ್ಜ್ಮೆಂಟ್ನಲ್ಲಿ. ಒಂದು, ಇದು ಒಂದು ವಕ್ಫ್ ಪ್ರಾಪರ್ಟಿ, ಇವಾಗ ವಕ್ಫ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಸೊ ವಕ್ಫ್ ಪ್ರಾಪರ್ಟಿ ಅಲ್ವೇ ಅಲ್ಲ. ಔರಂಗಜೇಬ್ ಅದನ್ನು ಒಡಿಸೋಕ್ಕೆ ಅವನು ಹೇಳ್ದ ನಿಜ, ಬಟ್ ವಕ್ಫ್ ಅಂದರೆ ಏನು, ನನ್ನ ಪ್ರಾಪರ್ಟಿ ನಾನು ದೇವರಿಗೆ ದಾನ ಮಾಡ್ತೀನಿ, ಅಲ್ಲಾಗೆ ಶಾಶ್ವತವಾಗಿ ತಿಲ್ ಕಯಾಮತ್ ತಕ್ ಅದನ್ನು ಮಾಡೋದು. ಬಟ್ ಯಾವ್ದು ನಂದು ಅಲ್ವೇ ಅಲ್ವೋ, ನನ್ನ ಮನೇನೇ ಅಲ್ಲ, ಬಂಟಿ ಬಬ್ಲಿನಲ್ಲಿ ಅವ್ರು ಹೋಗಿ ತಾಜ್ ಮಹಲ್ನ ಮಾರ್ಬಿಟ್ರು ಅಂತ, ತಾಜ್ ಮಹಲ್ ನಿಮ್ದು ಆದರೆ ನೀವು ಮಾರ್ತೀರಾ, ನಿಮ್ದು ಅಲ್ಲ ಯಾವ್ದು ಮಾರ್ತೀರಾ. ಸೊ ಆ ಥರ ಇವರು ಔರಂಗಜೇಬ್ ಅದನ್ನು ಮುರಿಸಿದ ನಿಜ, ಬಟ್ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿದ್ದು, ವಕ್ಫ್ ಡೀಡ್ ರಿಜಿಸ್ಟರ್ ಮಾಡಿದ್ದು ಎಲ್ಲೂ ಯಾರ ಹತ್ರನೂ ಇಲ್ಲ.